ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005 ಗೆ ಸಂಪರ್ಕಿಸಿ. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಮೀರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ನಲ್ಲಿ ಬ್ರಾಂಡೆಡ್ ರೆಡಿಮೇಡ್ ಬಟ್ಟೆಗಳ ಮೇಲೆ ಅಪ್ ಟು 50% ಡಿಸ್ಕೌಂಟ್. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ನಿಮ್ಮ ಮೀರಾ ಮೆನ್ಸ್ ಅವೆನ್ಯೂನಲ್ಲಿ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ, ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ, ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ, ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜ್ನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜ್ನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜ್ನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ.
ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಆಗಸ್ಟ್ 11ರ ಸೋಮವಾರದಿಂದ ಆಗಸ್ಟ್ 22ರ ಶುಕ್ರವಾರದವರೆಗೆ ವಿಧಾನಮಂಡಲ ಅಧಿವೇಶನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷಗಳು ಸರ್ಕಾರದ ವಿರುದ್ಧ ಸದನದಲ್ಲಿ ಚರ್ಚಿಸಬಹುದಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಚರ್ಚಿಸಲು ಆಗಸ್ಟ್ 12ರಂದು ಮಂಗಳವಾರ ಸಂಜೆ 6 ಗಂಟೆಗೆ ಬೆಂಗಳೂರಿನ ಅರಮನೆ ರಸ್ತೆಯ ಸಿಐಡಿ ಕಚೇರಿ ಮುಂಭಾಗದಲ್ಲಿರುವ ಹೋಟೆಲ್ ಆಡಿಸನ್ ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿದೆ ಎಂದು ಕರ್ನಾಟಕ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಾರ್ಯದರ್ಶಿ ಹಾಗೂ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ತಿಳಿಸಿದರು. ಕಲಬುರಗಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಸಭೆಯಲ್ಲಿ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು, ವಿಧಾನ ಪರಿಷತ್ ಸಭಾ ನಾಯಕರಾದ ಎನ್ಎಸ್ ಭೋಜರಾಜು ಅವರು ಹಾಗೂ ಪಕ್ಷದ ಎಲ್ಲ ಕಾರ್ಯಾಧ್ಯಕ್ಷರುಗಳು ಉಪಸ್ಥಿತರಿರುತ್ತಾರೆ. ಆದ್ದರಿಂದ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಎಲ್ಲ ಸದಸ್ಯರುಗಳು ತಪ್ಪದೇ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಭಾಗವಹಿಸಬೇಕೆಂದರು. ನಾಳೆ 11ನೇ ತಾರೀಕಿನಿಂದ ಆಗಸ್ಟ್ 11ನೇ ತಾರೀಕು ದಿವಸ ನಮ್ಮ ಕರ್ನಾಟಕ ವಿಧಾನಸಭೆ ಅಧಿವೇಶನ ಪ್ರಾರಂಭ ಆಗ್ತದೆ. ನಮ್ಮ ಶಾಸಕಾಂಗದ ಪಕ್ಷದ ನಾಯಕರ ಆದೇಶದ ಮೇರೆಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಕೆಪಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ಆದೇಶದ ಮೇರೆಗೆ ನಾವು ವಿಧಾನಸಭೆಯ ಒಂದು CLP ಸಭೆಯನ್ನು 12ನೇ ತಾರೀಕು ಸಾಯಂಕಾಲ 6 ಗಂಟೆಗೆ ರೆಡಿಸನ್ ಬ್ಲೂ ಎಟ್ರೆ ಹೋಟೆಲ್ನಲ್ಲಿ ಕರೆಯಲಾಗಿದೆ. ಕಾರಣ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ನಮ್ಮೆಲ್ಲ ಮುಖಂಡರುಗಳು ಕೂಡ ಮತ್ತು ವಿರೋಧ ಪಕ್ಷದ ವಿಧಾನ ಪರಿಷತ್ನಲ್ಲಿ ನಮ್ಮ ಪಕ್ಷದ ನಾಯಕರಾದ ಬೋಸರಾಜ್ ಅವರು ಉಪಸ್ಥಿತರಿದ್ದಾರೆ. ಕಾರಣ ಹೆಚ್ಚಿನ ನಮ್ಮ ಎಲ್ಲ ಶಾಸಕರಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳಲು ತಪ್ಪದೆ ಆ ಸಭೆಗೆ ತಾವೆಲ್ಲರೂ 6 ಗಂಟೆಗೆ ಆಗಮಿಸಬೇಕಾಗಿ ಕಳಕಳಿ ವಿನಂತಿ. ಆಗಸ್ಟ್ 12, 13, 14ರಂದು 3 ದಿನಗಳ ಕಾಲ ರಾಜ್ಯವ್ಯಾಪ್ತಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಆಶಾ ಕಾರ್ಯಕರ್ತೆಯರಿಂದ ಅಹೋರಾತ್ರಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ರಾಜ್ಯ ಅಧ್ಯಕ್ಷ ಕೆ ಸೋಮಶೇಖರ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಹಿಂದೆ ಆಶಾ ಕಾರ್ಯಕರ್ತೆಯರಿಗೆ 10,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಿಸಿದ್ರು. ಆದ್ರೆ ಇಲ್ಲಿಯವರೆಗೂ ಗೌರವಧನ ಹೆಚ್ಚಳ ಮಾಡಿಲ್ಲ. ಬಿಸಿಯೂಟ ನೌಕರರಿಗೆ 1,000 ರೂಪಾಯಿ ಪ್ರೋತ್ಸಾಹಧನ ಹೆಚ್ಚಳ ಮಾಡಿದಂತೆ ಆಶಾ ಕಾರ್ಯಕರ್ತೆಯರಿಗೂ 1,000 ರೂಪಾಯಿ ಗೌರವಧನ ಹೆಚ್ಚಳ ಮಾಡುವುದು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನ ಈಡೇರಿಸಬೇಕೆಂದು ಆಗ್ರಹಿಸಿ ಅಂದಿನ ದಿನ ಕರ್ತವ್ಯಕ್ಕೆ ಗೈರಾಗಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಕಲಬುರಗಿಯ ಎಲ್ಲ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು. ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರೋದು
ಉದ್ದೇಶ ಅಂದರೆ ಈಗಾಗಲೇ ರಾಜ್ಯದಾದ್ಯಂತ ನಮ್ಮ ಸಂಘಟನೆ ಆಲ್ ಇಂಡಿಯಾ ಯುನೈಟೆಡ್ ಟ್ರೇಡ್ ಯೂನಿಯನ್ ಸೆಂಟರ್ AIUTUCಗೆ ಸಂಯೋಜಿತಗೊಂಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ಇಂದ ಇಡೀ ರಾಜ್ಯದಾದ್ಯಂತ ಇದೇ ಆಗಸ್ಟ್ 12, 13, 14 3 ದಿನಗಳ ಕಾಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ 42,000 ಜನ ಆಶಾ ಕಾರ್ಯಕರ್ತೆಯರು ಕೆಲಸಗಳನ್ನು ಬಹಿಷ್ಕಾರ ಮಾಡಿ ಆಯಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ CO ಎಲ್ಲಿ ಅನುಕೂಲ ಆಗುತ್ತೆ ಆ ಒಂದು ಸ್ಥಳಗಳಲ್ಲಿ ಹಗಲು ರಾತ್ರಿ ಧರಣಿ ಮಾಡುವಂಥ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಈಗಾಗಲೇ ಅದನ್ನು ಎಲ್ಲ ಕಡೆ ಘೋಷಣೆ ಮಾಡ್ತಾ ಇರೋದು. ಇದಕ್ಕೆ ಕಾರಣ ಅಂದರೆ ಏನು, ಈಗ ರಾಜ್ಯದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಸರ್ಕಾರ 2013ರಲ್ಲಿ ಏನು ಹಿಂದಿನ ಸರ್ಕಾರ ಆಶಾ ಕಾರ್ಯಕರ್ತರಿಗೆ 1,000 ರೂಪಾಯಿ ಗೌರವಧನ ಹೆಚ್ಚು ಮಾಡಿತ್ತು. ಅದನ್ನು ಕೆಲವು ಕಾರಣದಿಂದ ಕೊಡೋಕ್ಕಾಗೋದಿಲ್ಲ, ಸದ್ಯಕ್ಕೆ ನಾವು ಆರ್ಥಿಕ ತೊಂದರೆ ಇರೋದರಿಂದ ಮುಂದಿನ ಇದರಲ್ಲಿ ಬಜೆಟ್ನಲ್ಲಿ ಕೊಡ್ತೀವಿ ಅಂತ ಹೇಳಿದರು. ಆ ಬಜೆಟ್ನಲ್ಲಿ ಕೂಡ ಆಶಾ ಕಾರ್ಯಕರ್ತೆಯರ ಗೌರವಧನ ಹೆಚ್ಚು ಮಾಡಲಿಲ್ಲ. ಮತ್ತು ಮೊನ್ನೆ ಅದರ ತರುವಾಯ ನಾವು ಸಾಕಷ್ಟು ಹೋರಾಟಗಳನ್ನು ಮಾಡಿದ ನಂತರ ಆಶಾ ಕಾರ್ಯಕರ್ತೆಯರಿಗೆ ಕಳೆದ ಬಜೆಟ್ಗಿಂತ ಮುಂಚೆಯಲ್ಲಿ ನಾವು ಜನವರಿ 9, 10, 11, 12 4 ದಿನಗಳ ಕಾಲ ಹೋರಾಟ ಮಾಡಿದಾಗ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ 4ನೇ ದಿನ ಮಾನ್ಯ ಮುಖ್ಯಮಂತ್ರಿಗಳು ಸಮ್ಮುಖದಲ್ಲಿ ಸಭೆ ಆಯಿತು. ಮಾನ್ಯ ಸಚಿವರು, ಆರೋಗ್ಯ ಸಚಿವರು ಮತ್ತು ಉನ್ನತ ಅಧಿಕಾರಿಗಳು, ನಮ್ಮ ಕಲಬುರಗಿ ಜಿಲ್ಲೆಯ ಶಾಸಕರು ಆಗಿರ್ತಕ್ಕಂಥ ಅಜಯ್ ಸಿಂಗ್ ಅವರು ಕೂಡ ಇದ್ದರು. ಆ ಒಂದು ಸಭೆಯಲ್ಲಿ ಒಂದು ಪ್ರಕಟಣೆ ಮಾಡಿದರು. ಆಶಾ ಕಾರ್ಯಕರ್ತೆಯರಿಗೆ ಪ್ರತಿ ತಿಂಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎರಡೂ ಸೇರಿ ಕನಿಷ್ಠ 10,000 ನಾವು ಗ್ಯಾರಂಟಿ ಮಾಡ್ತೀವಿ. ಅದನ್ನು ನಾವು ನಮ್ಮ ಮಾತನ್ನು ನಂಬಿ ಅಂತ ಹೇಳಿಬಿಟ್ಟು ಮತ್ತೆ ಅದನ್ನು ಘೋಷಣೆನೂ ಮಾಡಿದರು ಎಲ್ಲ ಕಡೆ. ಮತ್ತು ಮುಖ್ಯಮಂತ್ರಿಗಳೇ ಈ ಸಭೆಯಲ್ಲಿ ಘೋಷಣೆ ಮಾಡಿದರು ಮತ್ತು ಅವರ ಎಲ್ಲ ಬ್ಲಾಗ್ಗಳಲ್ಲಿ ಹಾಕ್ಕೊಂಡ್ರು, ಪ್ರಚಾರನೂ ತಗೊಂಡ್ರು. ಎಲ್ಲ ಕಡೆ ಇಡೀ ರಾಜ್ಯದಾದ್ಯಂತ ಕಾರ್ಯಕರ್ತೆಯರ ಅತ್ಯುತ್ಸಾಹದಿಂದ ನಾವು ಅದನ್ನು ಸ್ವಾಗತ ಮಾಡಿದ್ದೀವಿ. ಅದ್ರ ಜೊತೆಗೇ ನಾವು ಆಶಾ ಕಾರ್ಯಕರ್ತೆಯರಿಗೆ ಏನೊಂದು ಆನ್ಲೈನ್ ಪೋರ್ಟಲ್ ಇದೆ, RCH ಪೋರ್ಟಲ್ ಅಂತ ಕರೀತಾರೆ. ಅದನ್ನು ಆನ್ಲೈನ್ ಪೋರ್ಟಲ್ ಒಂದು ದೊಡ್ಡ ಮ್ಯಾಜಿಕ್ ಬಾಕ್ಸ್ ಆಗಿದೆ. ಅದರಲ್ಲಿ ಮಾಡಿದಂಥ ಕೆಲಸಗಳು, ನಾನು 20 ಕೆಲಸನದನ್ನು ಅದರಲ್ಲಿ ಹಾಕಿದರೆ ಅದು ಲಾಟ್ರಿ ಥರ 5 ಕೆಲಸಗಳಿಗೆ ಅಮೌಂಟ್ ಬರುತ್ತೆ, ಉಳಿದ ಕೆಲಸಗಳಿಗೆ ಬರೋದಿಲ್ಲ. ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರ ದೇವಸ್ಥಾನ ಲೋಕಾರ್ಪಣೆ ಮತ್ತು ಅಮ್ಮನವರ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ಸಮಿತಿಯ ಪ್ರಮುಖರು ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಗಸ್ಟ್ 15ರಂದು ಬೆಳಗ್ಗೆ 9 ಗಂಟೆಗೆ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಮಾತಾ ಮಾಣಿಕೇಶ್ವರಿ ಅಮ್ಮನವರ ದೇವಸ್ಥಾನದವರೆಗೆ ಸಕಲ ವಾದ್ಯಗಳೊಂದಿಗೆ ಕಳಸ ಮತ್ತು ಪ್ರಭಾವಳಿ ಮೆರವಣಿಗೆಯು ಜರುಗಲಿದ್ದು ಮಧ್ಯಾಹ್ನ 2 ಗಂಟೆಗೆ ದೇವಸ್ಥಾನಕ್ಕೆ ತಲುಪಲಿದೆ. ನಂತರ ಮಹಾಪ್ರಸಾದ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಜರುಗಲಿದ್ದು ಅಮ್ಮನವರ ಪ್ರವಚನ ಕಾರ್ಯಕ್ರಮ ಹಾಗೂ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಜರುಗಲಿದೆ. ಇನ್ನು ಆಗಸ್ಟ್ 15ರಂದು ರಾತ್ರಿ 11 ಗಂಟೆ 15 ನಿಮಿಷದಿಂದ 11 ಗಂಟೆ 51 ನಿಮಿಷದವರೆಗೆ ಮೂರ್ತಿ ಪ್ರತಿಷ್ಠಾಪನೆ. ನಂತರ ಆಗಸ್ಟ್ 16ರಂದು ಬೆಳಗ್ಗೆ 4 ಗಂಟೆ 30 ನಿಮಿಷದಿಂದ 5 ಗಂಟೆ 30 ನಿಮಿಷದವರೆಗೆ ಹೋಮ ಯಜ್ಞ ಯಾಗಗಳ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ನಂತರ ಬೆಳಗ್ಗೆ 7 ಗಂಟೆ 15 ನಿಮಿಷಕ್ಕೆ ಕಳಸಾರೋಹಣ ಕಾರ್ಯಕ್ರಮ. ಬೆಳಗ್ಗೆ 11 ಗಂಟೆ 30 ನಿಮಿಷಕ್ಕೆ ವಿವಿಧ ಮಠಾಧೀಶರು ಹಾಗೂ ಮಂತ್ರಿಗಳು, ರಾಜಕೀಯ ಮುಖಂಡರಿಂದ ಮಂದಿರ ಹಾಗೂ ಮೂರ್ತಿ ಉದ್ಘಾಟನೆ ಸಮಾರಂಭ ಜರುಗಲಿದೆ. ನಂತರ ಮಹಾಭಕ್ತಾದಿಗಳಿಗೆ ದರ್ಶನ ಮತ್ತು ಮಹಾಪ್ರಸಾದ ಕಾರ್ಯಕ್ರಮ ಜರುಗಲಿದೆ ಎಂದು ತಿಳಿಸಿದರು. ನಗರದ ಮಾತಾ ಮಾಣಿಕೇಶ್ವರಿ ದೇವಸ್ಥಾನ ನೂತನ ಕಟ್ಟಡ ಲೋಕಾರ್ಪಣೆಗಾಗಿ ದಿನಾಂಕ 15ನೇ ಆಗಸ್ಟ್ ಮಾತಾ ಮಾಣಿಕೇಶ್ವರ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಮತ್ತು ದಿನಾಂಕ 16ರಂದು ಈ ಒಂದು ದೇವಸ್ಥಾನದ ಕಟ್ಟಡಕ್ಕೆ ಅತ್ಯಂತ ಸಹಾಯಧನ ಕಾಣಿಕೆಯನ್ನು ನೀಡಿದಂಥ ಗಣ್ಯರು, ಕಲಬುರಗಿ ಮಹಾನಗರದ ಪ್ರತಿಯೊಬ್ಬ ನಾಯಕರಿಗೆ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಹಾಗೂ ಈ ಒಂದು ಆಹ್ವಾನ ನೀಡಲಾಗುತ್ತಿದ್ದು, ಈ ಒಂದು ಘನ ಉಪಸ್ಥಿತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಅಂಬಿಗರ ಚೌಡಯ್ಯನ ಗಂಗಾಮತ ಕೋಲಿ ಸಮಾಜದ ಪೀಠಾಧಿಪತಿಗಳಾದಂಥ ಹಾವೇರಿಯವರ ಒಂದು ಸಮ್ಮುಖದಲ್ಲಿ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕನೂರ್ ವಿಧಾನ ಪರಿಷತ್ ಸದಸ್ಯರು ಮತ್ತು ಈ ಅಮ್ಮನವರ ಸತ್ಯ ಮತ್ತು ಅಹಿಂಸೆಯ ಕರ್ನಾಟಕ ರಾಜ್ಯದ ಒಂದು
ರಾಜ್ಯದ ಈ ಒಂದು ಪ್ರಚಾರ ಮಾಡ್ತಕ್ಕಂಥ ಅಧ್ಯಕ್ಷರು ಮತ್ತು ದೇವಸ್ಥಾನ ಇಡೀ ಮಾತಾ ಮಾಣಿಕೇಶ್ವರಿ ದೇವಸ್ಥಾನದ ಕಟ್ಟಡಕ್ಕೆ ದೊಡ್ಡ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಅವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ. ಕಾರ್ಯಕ್ರಮದ ವಿವರಣೆ ನಾಡಗೀತೆಯೊಂದಿಗೆ ಮಾನ್ಯ ಶ್ರೀ ಬಾಬುರಾವ್ ಕೋಬಾಳ್ ಅವರು ಮತ್ತು ಸೈದಪ್ಪ ಜಮಾದಾರ್ ಅವರ ಸಂಗಡಿಗರಿಂದ ಪ್ರಾರಂಭವಾಗ್ತಕ್ಕಂಥದ್ದು. ಈ ಒಂದು ಸ್ವಾಗತವನ್ನು ಶ್ರೀಮತಿ ಶಿವಾಜಿ ನಾಟಿಕಾರ್ ಅವರು ಮಾಡ್ತಕ್ಕಂಥದ್ದು ಮತ್ತು ಪ್ರಾಸ್ತಾವಿಕ ನುಡಿಗಳನ್ನು ಅರ್ಜುನ್ ಹಾವನೂರವರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಕ್ಕಂಥ ಒಂದು ಸಂದರ್ಭ ಇರುವುದು. ಹಾಗೂ ಈ ಒಂದು ಮುಖ್ಯ ಅತಿಥಿಗಳು ಇದಕ್ಕಿಂತ ಮುಂಚಿತವಾಗಿ ಕರ್ನಾಟಕ ರಾಜ್ಯದ ಮತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆಜಿಯವರ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ದೇವಸ್ಥಾನ ಉದ್ಘಾಟನೆಯಾಗುತ್ತಿದ್ದು ಅವರ ಉದ್ಘಾಟಕರಾಗಿ ಬರ್ತಾ ಇದ್ದಾರೆ. ಮತ್ತು ಈ ಭಾಗದ ಈ ನಮ್ಮ ಕಲಬುರಗಿ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಮತ್ತು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು ಅರಣ್ಯ ಇಲಾಖೆ ಸಚಿವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಮುಖ್ಯ ಅತಿಥಿ ಸ್ಥಾನ ನೀಡಲಾಗಿದೆ. ಮತ್ತು ಈ ಒಂದು ಕಾರ್ಯಕ್ರಮದ ಸನ್ಮಾನ್ಯ ಶ್ರೀ ರಾಧಾಕೃಷ್ಣ ದೊಡ್ಡಮನಿಯವರು ಲೋಕಸಭಾ ಸದಸ್ಯರು ಕೂಡ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶರಣಬಸಪ್ಪ ದರ್ಶನಾಪುರ ಕೂಡ ಈ ಮಾತಾ ಮಾಣಿಕೇಶ್ವರ ಅಮ್ಮನವರ ಯಾನಗುಂದಿ ಅಮ್ಮನವರ ಭಕ್ತರಾಗಿರುವುದರಿಂದ ಅವರು ಕೂಡ ಅತಿಥಿ ಸ್ಥಾನವನ್ನು ಅಲಂಕರಿಸಲಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಚಿಂಚೋಳಿ ಪಟ್ಟಣದ ತಾಲೂಕಿನ ಗಣ್ಯರು ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳೊಂದಿಗೆ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಅವರು ಪೂರ್ವಭಾವಿ ಸಭೆ ನಡೆಸಿದರು. ಈ ಕುರಿತು ಸಭೆ ನಡೆಸಿದ ತಹಸೀಲ್ದಾರ್ ಸುಬ್ಬಣ್ಣ ಜಮಖಂಡಿ ಮಾತನಾಡಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಬೆಳಗ್ಗೆ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಧ್ವಜಾರೋಹಣ ಮುಗಿದ ನಂತರ ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9 ಗಂಟೆಗೆ ಧ್ವಜಾರೋಹಣ ಮಾಡಲಾಗುವುದು. ಇನ್ನು ಈ ಕಾರ್ಯಕ್ರಮದಲ್ಲಿ ಶಾಲೆ ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆ, ನೃತ್ಯಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡಲಾಗುವುದು. ಮತ್ತು ತಾಲೂಕಿನ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಗುವುದು. ಸ್ವಾತಂತ್ರ್ಯ ದಿನಾಚರಣೆಯಂದು ಯಾವುದೇ ಅಹಿತಕರ ಘಟನೆ ಆಗದಂತೆ ಪೊಲೀಸ್ ಇಲಾಖೆ ಅವರು ನೋಡಿಕೊಳ್ಳಬೇಕು ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ತಪ್ಪದೇ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. ಗೊತ್ತಿಲ್ಲ ಈಗ ನಮ್ಮ ಜನತೆ ಏನ್ ಬೇಕು, ನಮ್ಮ ಜನ ಏನ್ ಕೇಳ್ತಾರೆ, ಅವ್ರು ಏನ್ ಕೇಳ್ತಾರೆ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತ. ಒಳ್ಳೆ ಕಾರ್ಯಕ್ರಮ ಮಾಡಕ್ಕೆ ನಾವು ತಾಲೂಕು ಮಟ್ಟದ ಅಧಿಕಾರಿಗಳು ಹೋಗಲ್ಲ. ಈ ಕಡೆ BO ಇರ್ತಾನೆ, ಈ ಕಡೆ UO ಇರ್ತಾನೆ, ಈ ಕಡೆ ತಹಸೀಲ್ದಾರ್ ಇರ್ತಾರೆ. ಏನು ಹುಡುಗರಿಗೆ ನೋಡ್ಕೊಳ್ತಾರೆ ಎಲ್ಲರೂ ನಿಮಗೆ ಕಾರ್ಯಕ್ರಮ ಮಾಡಿ ಎಲ್ಲ ಇರ್ಬೋದು, ನಾವು ಬಸ್ ಇರ್ಬೋದು, ಸುದ್ದಿ ಕಾಲ ಇರ್ಬೋದು. ಇದು ಕಾರ್ಯಕ್ರಮದಲ್ಲಿ ನಿಮ್ಮದು ಅದು ನೋಡ್ಕೊಳ್ತಾರೆ. ಬೇರೆ ಏನದ ಈ ಸಂದರ್ಭದಲ್ಲಿ ಇಒ ಶಂಕರ್ ರಾಠೋಡ್, ಗ್ರೇಡ್ 2 ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನ್, ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮೊಹಮ್ಮದ್ ಗಫರ್, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಪ್ರಭುಲಿಂಗ್ ಬುಳ್ಳ, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದ ಅಂಬಾರಾಯ ಪಾಟೀಲ್, CRP ನಾಗಶೆಟ್ಟಿ, ಭದ್ರಶೆಟ್ಟಿ, ಗಿರಿರಾಜ್ ಸಜ್ಜನ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ನಂಜುಂಡಪ್ಪ ವರದಿ ಮಾನದಂಡದಂತೆ ಪ್ರಸ್ತುತ ಕಾಲಘಟ್ಟಕ್ಕೆ ಅನುಗುಣವಾಗಿ ನೂತನವಾಗಿ ರಚನೆಯಾಗಿರುವ ಪ್ರೊಫೆಸರ್ ಎಂ ಗೋವಿಂದರಾಜು ನೇತೃತ್ವದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿಯ ವರದಿಗೆ ಸರ್ಕಾರ ಬದ್ಧತೆ ಪ್ರದರ್ಶಿಸಬೇಕು ಎಂದು ಕಲ್ಯಾಣ ಕರ್ನಾಟಕ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ ಲಕ್ಷ್ಮಣ್ ಗಸ್ತಿಯಾ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಂಜುಂಡಪ್ಪ ವರದಿ ಶಿಫಾರಸುಗಳಿಗೆ ಗಾಳಿಗೆ ತೂರಿದಂತೆ ಗೋವಿಂದರಾಜು ವರದಿಗೂ ಸಹ ಮಲತಾಯಿ ಧೋರಣೆ ಆಗದಂತೆ ವರದಿಯಲ್ಲಿ ಕಟ್ಟುನಿಟ್ಟಾದ ಎಚ್ಚರಿಕೆಗಳನ್ನು ಸರ್ಕಾರಕ್ಕೆ ನೀಡುವ ಮೂಲಕ ಕಾಲಮಿತಿಯಲ್ಲಿ ಕಲ್ಯಾಣ ಕರ್ನಾಟಕದ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ
ಸ್ಪಷ್ಟ ನಿರ್ದೇಶನಗಳನ್ನು ನೀಡಿ ಪಾಲಿಸುವಂತೆ ಹೊಸ ಆಯೋಗದ ವರದಿಗೆ ಸರ್ಕಾರಕ್ಕೆ ಸ್ಪಷ್ಟಪಡಿಸಬೇಕು. ಇನ್ನು 2002ರಲ್ಲಿ ಕರ್ನಾಟಕ ರಾಜ್ಯ ಒಟ್ಟು 175 ತಾಲೂಕುಗಳಲ್ಲಿ ಅತ್ಯಂತ ಹಿಂದುಳಿದ 39, ಅತಿ ಹಿಂದುಳಿದ 40, ಹಿಂದುಳಿದ 35 ತಾಲೂಕುಗಳಲ್ಲಿ, ಕಲ್ಯಾಣ ಕರ್ನಾಟಕದ 13 ತಾಲೂಕುಗಳಲ್ಲಿ 28 ತಾಲೂಕುಗಳು ಅತ್ಯಂತ ಹಿಂದುಳಿದ, ಅತಿ ಹಿಂದುಳಿದ ಮತ್ತು ಹಿಂದುಳಿದ ಪಟ್ಟಿಗೆ ಸೇರಿದವು. ಕೇವಲ 3 ತಾಲೂಕುಗಳು ಮಾತ್ರ ಮುಂದುವರೆದಿದ್ವು. ಕಲ್ಯಾಣ ಕರ್ನಾಟಕದ ಹಿಂದುಳಿದುವಿಕೆ ಹೋಗಲಾಡಿಸಲು ನಂಜುಂಡಪ್ಪ ವರದಿಯಲ್ಲಿ ಶಿಫಾರಸು ಮಾಡಿದ ಯೋಜನೆಗಳನ್ನ ಬೇರೆ ಕಡೆಗೆ ಸ್ಥಳಾಂತರಿಸಿ ಮಲತಾಯಿ ಧೋರಣೆ ಮಾಡಲಾಗುತ್ತಿತ್ತು. ಪ್ರಸ್ತುತ ಗೋವಿಂದರಾಜು ನೇತೃತ್ವದ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿ ವರದಿಗೆ ಸರ್ಕಾರ ಶಾಸನಬದ್ಧವಾಗಿ ಪರಿಗಣಿಸಿ ಕಲ್ಯಾಣ ಕರ್ನಾಟಕದ ಅಸಮತೋಲನ ನಿವಾರಣೆಗೆ ಕಾಲಮಿತಿಯ ಕ್ರಮ ಕೈಗೊಳ್ಳಲು ಬದ್ಧತೆ ಪ್ರದರ್ಶಿಸುವುದು ಅತ್ಯವಶ್ಯಕವಾಗಿದೆ ಎಂದರು. ಮಾನದಂಡದಂತೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದಿಂದ ಮತ್ತು ವಿಶೇಷ ಅಭಿವೃದ್ಧಿ KKRB ಕೈಗೊಂಡ ಅಭಿವೃದ್ಧಿಗಳು ನಿರೀಕ್ಷೆಗೆ ತಕ್ಕಂತೆ ಫಲಶ್ರುತಿ ತಂದಿಲ್ಲ. ಯಾಕೆ ತಂದಿಲ್ಲ ಅಂದ್ರೆ ಮುಖ್ಯ ಕಾರಣ ಇಲ್ಲಿ ತನಕ ಬೋರ್ಡ್ ಆಗಿದಲ್ಲ, ಇಲ್ಲಿ ತನಕ ಸೈಂಟಿಫಿಕ್ ಆ್ಯಕ್ಷನ್ ಪ್ಲ್ಯಾನ್ ಇಲ್ಲ. ಪ್ಲ್ಯಾನ್ ಮಾಡಬೇಕಂತ ಹೇಳಿದ್ರು ಇನ್ನತನ ಮಾಡಿಲ್ಲ. 10-5 ವರ್ಷದ ಗಡುವು ಇಟ್ಕೊಂಡು ವೈಜ್ಞಾನಿಕ ಮಾನದಂಡದ ಮಾಡಿಲ್ಲ ಅಂತೇಳಿ ಇದು ಏನದಲ್ಲ ಕೇಂದ್ರ ಸರ್ಕಾರದ ವರದಿನೂ ಹೇಳ್ಯದ, ರಾಜ್ಯ ಸರ್ಕಾರ ತನಿಖಾ ವರದಿನೂ ಹೇಳ್ಯದ. ಅದಕ್ಕೆ ಇನ್ನು ಮುಂದಾದ್ರೂ ಇದು ಮಾಡಬೇಕಂತೇಳಿ ನಿರ್ದೇಶನ ಕೊಡಬೇಕು. ಗೋವಿಂದರಾವ್ ನೇತೃತ್ವದಲ್ಲಿ ಇದೇನು ಮಾಡಿದ್ದಾರೆ ಈ ಸಮಿತಿ, ನಾವು ಸ್ವಾಗತ ಕೋರ್ತಾ. ಇದರಲ್ಲಿ ಪ್ರಮುಖವಾಗಿ 4 ಅಂಶಗಳು ಅವರಿಗೇನಪ್ಪ ಅಂದ್ರೆ ನಾವು ಗಮನಕ್ಕೆ ತರ್ತಾ ಇದ್ವಿ. ಒಂದೇದೇನಂದ್ರೆ ನಗರ ಪ್ರದೇಶ ಸಮಸ್ಯೆ ಬೇರೆ, ಗ್ರಾಮೀಣ ಪ್ರದೇಶ ಸಮಸ್ಯೆ ಬೇರೆ ಅವ. ನೀವು ತಾಲೂಕಾ ಘಟಕ ಮಾಡ್ಕೊಂಡ್ರೂ ಪರವಾಗಿಲ್ಲ, ಅದಕ್ಕೆ ಗಂಭೀರವಾಗಿ ಪರಿಗಣಿಸಿರಿ. ಯಾಕಂದ್ರೆ ಹಳ್ಳಿ ಅಭಿವೃದ್ಧಿ ಆಗಿಲ್ಲ, ಸಿಟಿ ಅಭಿವೃದ್ಧಿ ಆದರೆ ಅದು ಅಭಿವೃದ್ಧಿ ಅಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ತಾವು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಒಂದನೇದು. ಎರಡನೇದು ಸೂಚಕಗಳು, ಮೂಲಭೂತ ಸೌಕರ್ಯಗಳು, ಆರೋಗ್ಯ ಸೇವೆಗಳು, ಕೃಷಿ, ಕೈಗಾರಿಕೆ, ವ್ಯಾಪಾರ, ವಾಣಿಜ್ಯ ಮತ್ತು ಅರಣ್ಯ ಸಂಪತ್ತು, ನೀರಾವರಿ, ಸಾಮಾಜಿಕ ಸೌಕರ್ಯಗಳು, ರಸ್ತೆ ಸಾರಿಗೆ, ಶಿಕ್ಷಣ, ಸಾಮಾಜಿಕ ಮೂಲ ಸೌಕರ್ಯಗಳು, ತಲಾ ಆದಾಯ, ಕೃಷಿ, ಕೃಷಿಯೇತರ ಉದ್ಯೋಗ, ಭೂ ಪರಿಸರ, ಜನರ ಸಹಭಾಗಿತ್ವ, ಸಾಮಾಜಿಕ ಆರ್ಥಿಕ ಮತ್ತು ನ್ಯಾಯ ಸೇರಿದಂತೆ ಪ್ರಸ್ತುತ ವಾಸ್ತವಿಕ ನೆಲೆಗಟ್ಟಿನ ಮೇಲೆ ಅಂಶಗಳು ತೊಗೋಬೇಕು. ಇದಕ್ಕೆ ಬಿಟ್ಟನು ಅಂತ ಗೋವಿಂದರಾವ್ರಿಗೆ ನಾವು ಆಗ್ರಹ ಮಾಡ್ತೀವಿ. ಆಮೇಲೆ 4ನೇದು 3ನೇದು ನಂಜುಂಡಪ್ಪ ವರದಿ ಟೈಮಿಗೆ ನಮ್ಮದು ಯಾದಗಿರಿ, ಬೀದರ್ ಒಂದೇ ಇತ್ತು. ಯಾದಗಿರಿ ಮತ್ತು ಗುಲ್ಬರ್ಗ ಒಂದೇ ಜಿಲ್ಲೆ ಇತ್ತು. ಅವಾಗೇನು ನಾವು ಹಿಂದುಳಿದಿದ್ದೇವೆ, ಅತ್ಯಂತ ಹಿಂದುಳಿದ ಸ್ಥಾನದಲ್ಲಿ ಇದ್ದೀವಿ. ತಾಲೂಕುಗಳು ಅತ್ಯಂತ ಹಿಂದುಳಿದೇ ಅವ, ಅತಿ ಹಿಂದುಳಿದೇ ಅವ, ಹಿಂದುಳಿದೇ ಅವ, ಏನೂ ವ್ಯತ್ಯಾಸ ಆಗಿಲ್ಲ. ಇದನ್ನು ಗಮನದಲ್ಲಿ ಇಟ್ಟುಕೊಂಡು ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ ರಚನಾತ್ಮಕ ಪ್ರಗತಿಗೆ ನೀವೇನದಲ್ಲ ವಿಶೇಷವಾದ ಲಕ್ಷ್ಯ ಕೊಟ್ಟು ಸೂಚಕಗಳು ತಗೋಬೇಕು ಅಂತ ವಿನಂತಿ ಮಾಡ್ತೀವಿ. ಆಮೇಲೆ 4ನೇದು ಈ ಒಂದು ವರದಿಯಲ್ಲಿ 371ನೇ ಕಾಲಂ ಆಸೆ ಈಡೇರಬೇಕು. ಆಸೆ ಈಡೇರಿಲ್ಲ ಅಂದರೆ ಈ ವರದಿ ಏನದಲ್ಲ ನಮಗೇನಪ್ಪ ಸ್ಪಂದನೆ ನೀಡಲ್ಲ. ಆ ದೃಷ್ಟಿಯಿಂದ ನಂಜುಂಡಪ್ಪ ಅವ್ರು ನಮ್ಮ ಗೋವಿಂದರಾವ್ ಅವ್ರು ಪರಿಗಣಿಸ್ಬೇಕಂತ ನಾವು ಆಗ್ರಹ ಮಾಡ್ತೀವಿ. ಅದಕ್ಕೆ ಈ ಒಂದು ವರದಿ ಯಾಕಂದ್ರೆ ನಂಜುಂಡಪ್ಪ ಅವ್ರನ್ನು ಕೇಂದ್ರಕ್ಕೆ ರಾಜ್ಯಕ್ಕೆ ಬಹಳ ಶಿಫಾರಸು ಮಾಡಿದರು. ಅದರಲ್ಲಿ ನಮಗೆ ಒಂದು ಅವಕಾಶ ಸಿಕ್ತು. 371 ಸಿಗಬೇಕು, ಶಿಫಾರಸು ಮಾಡಿದರು. ಸೆಂಟ್ರಲ್ ಯೂನಿವರ್ಸಿಟಿ ಆಗಬೇಕು, ಶಿಫಾರಸು ಮಾಡಿದರು. ಬೀದರ್ ವೆಟರ್ನರಿ ಯೂನಿವರ್ಸಿಟಿ ಆಗಬೇಕು, ಶಿಫಾರಸು ಮಾಡಿದರು. ಮೆಡಿಕಲ್ ಕಾಲೇಜ್ ಆಗಬೇಕು, ಶಿಫಾರಸು ಮಾಡಿದರು. ಆರಂಭದಲ್ಲಿ ಧರ್ಮಸಿಂಗ್ ಅವರು, SM ಕೃಷ್ಣ ಅವರು ಇಂಟ್ರೆಸ್ಟ್ ತೊಗೊಂಡ್ರು. ಅದು ನಂತರ ದಿನಗಳಲ್ಲಿ ನಂಜುಂಡಪ್ಪ ವರದಿ ಗಾಳಿಗೆ ತೂರಿದ್ರು. ಇದು ದುಃಖದ ವಿಷಯ ಅದ. ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಮಾನ್ಯ ಗೋವಿಂದರಾವ್ರಿಗೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕಾದಂಥ ಪ್ರಮುಖ ಅಂಶಗಳೇನೆಂದ್ರೆ ಕೇಂದ್ರ ಸರ್ಕಾರದಿಂದ ಸರಿನ್ ಕಮಿಟಿ ರಿಪೋರ್ಟ್ ಪ್ರಕಾರ ರೈಲ್ವೆ ವಿಭಾಗೀಯ ಕಚೇರಿ, ಆಮೇಲೆ ಹಿಂದುಳಿದ ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ AIMS IIT ಸ್ಥಾಪನೆ, ಕಾಲಮಿತಿ ಅಭಿವೃದ್ಧಿಗೆ ಕೇಂದ್ರದಿಂದ ವಿಶೇಷ ಪ್ಯಾಕೇಜ್ ಹಣ ನೀಡಬೇಕು. ಬೀದರ್ ಬಳ್ಳಾರಿ ರಾಷ್ಟ್ರೀಯ ಹೆದ್ದಾರಿಗಳು, ಕಲ್ಯಾಣ ಪಥ ರಸ್ತೆಗಳು ಕಾಲಮಿತಿ ಪೂರ್ಣಗೊಳಿಸಲು ನಿರ್ದೇಶನ ನೀಡಬೇಕು. ಕೃಷ್ಣಾ ಯೋಜನೆ ರಾಷ್ಟ್ರೀಯ ಯೋಜನೆ ಅಂತ ಪರಿಗಣಿಸಬೇಕು. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಮಾಡಬೇಕು. ಕೇಂದ್ರ ಸರ್ಕಾರ ವಿಶೇಷ ಸ್ಥಾನಮಾನ ಪಡೆದಿರುವ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಯೋಜನೆಗಳಡಿ ಸೇರ್ಪಡೆ ಮಾಡಿ ಕೃಷಿಯೇತರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿ ಬೃಹತ್ ಯೋಜನೆಗಳನ್ನು ಕಲ್ಯಾಣಕ್ಕೆ ಮಂಜೂರು ಮಾಡಬೇಕು. ಅಂದರೆ ಸ್ಪೆಷಲ್ ಕಂಪೋನೆಂಟ್ ಸ್ಕೀಮ್ನ ತಗೋಬೇಕು ಅಂತ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದಿರುವ ನನಗೆ ರಾಜ್ಯದಲ್ಲಿ ಉನ್ನತ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಏಷ್ಯನ್ ಪ್ಯಾರಾ ಬೌಲಿಂಗ್ ಚಾಂಪಿಯನ್ ರಮೇಶ್ ಜಾಧವ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನಾನು ಚಿಂಚೋಳಿ ತಾಲೂಕಿನ ಚಿಕ್ಕನಿಂಗದಳ್ಳಿ ಗ್ರಾಮದ ಜೈ ಹನುಮಾನ್ ನಗರ ತಾಂಡ ನಿವಾಸಿ ಆಗಿದ್ದು 2ನೇ ಏಷ್ಯನ್ ಪ್ಯಾರಾ ಬೌಲಿಂಗ್ ಚಾಂಪಿಯನ್ಶಿಪ್ಗೆ ಆಯ್ಕೆ ಆಗಿರುವುದು ಇದು ನಮ್ಮ ಜಿಲ್ಲೆಗೆ ಹೆಮ್ಮೆಯ ವಿಷಯವಾಗಿದೆ. ಆದ್ರೆ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಚಿನ್ನದ ಪದಕ ಪಡೆದು ನಮ್ಮ ಕರುನಾಡಿಗೆ ಅಲ್ಲದೆ
ಗೆದ್ದೆ ನಮ್ಮ ಭಾರತ ದೇಶಕ್ಕೆ ಕೀರ್ತಿ ತಂದಿದ್ದೇನೆ. ನಾವು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದಿರುವುದರಿಂದ ಕ್ರೀಡೆಯನ್ನ ಉತ್ತೇಜನಗೊಳಿಸಲು ಇತ್ತೀಚೆಗೆ ಕ್ರೀಡಾ ಇಲಾಖೆಯಲ್ಲಿ 178 ಹುದ್ದೆಗಳಿಗೆ ಅಧಿಸೂಚನೆ ಆದ್ರೂ ಕೂಡ ಯಾರಿಗೂ ಮಾಹಿತಿ ಸಿಕ್ಕಿಲ್ಲ. ಮುಖ್ಯಮಂತ್ರಿಗಳು ಬೇಗ ಈ ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಬೇಕು ಎಂದು ಕೋರುತ್ತೇನೆ ಎಂದರು. ನಾವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಚಿನ್ನದ ಪದಕ ಗೆದ್ದಿರುವುದರಿಂದ ನಮಗೆ ರಾಜ್ಯದಲ್ಲಿ ಉನ್ನತ ಹುದ್ದೆಗೆ ಆಯ್ಕೆ ಮಾಡಿಕೊಳ್ಳಬೇಕು. ಈ ಆಯ್ಕೆಯಿಂದ ನಮಗೆ ಸರ್ಕಾರದಿಂದ ದೊರೆಯುವ ವೇತನದಿಂದ ಮುಂದಿನ ದಿನಗಳಲ್ಲಿ ನಡೆಯುವ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಭಾಗವಹಿಸಲು ಸಾಕಷ್ಟು ಆರ್ಥಿಕವಾಗಿ ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದರು. ಸತತ ಇಲ್ಲೇ 10 ವರ್ಷದಿಂದ ಹನುಮಾನನಗರ ತಾಂಡದಲ್ಲೇ ಇಲ್ಲೇ ವಾಸವಾಗ್ತೀನಿ ಮತ್ತು ಈಗ ನಂದು ಏನಂತಂದ್ರೆ ಸುದ್ದಿಗೋಷ್ಠಿ ಅಂತಂದರೆ ನಂದು ಎರಡನೇ ಏಷ್ಯನ್ ಪ್ಯಾರಾ ಬಾಲಿಂಗ್ ಚಾಂಪಿಯನ್ಶಿಪ್ ಮಲೇಷ್ಯಾಗೆ ಆಯ್ಕೆ ಆಗಿದ್ದೀನಿ. ನಮ್ಮ ಕಲಬುರಗಿ ಜಿಲ್ಲೆಗೆ ಇದು ಒಂದು ಭಾಳ ದೊಡ್ಡ ಖುಷಿಯ ವಾತಾವರಣ. ಯಾಕಂತಂದರೆ ನಮ್ಮ ಜಿಲ್ಲೆಯಿಂದ ಏಷ್ಯನ್ ಚಾಂಪಿಯನ್ಶಿಪ್ ಮಲೇಷ್ಯಾಗೆ ಆಯ್ಕೆಯಾಗಿದೆ ಅಂತಂದರೆ ಇದು ಒಂದು ಭಾಳ ದೊಡ್ಡ ಖುಷಿಯ ವಿಷಯ ಅಂತ ಹೇಳ್ಬೋದು. ಮತ್ತು ಇದು ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಲಾಸ್ಟ್ ಟೈಮ್ ಕೂಡ ನಾನು ಚಿನ್ನದ ಪದಕ ಪಡಿಬೇಕಾದರೆ ನಮ್ಮ ಪತ್ರಿಕೆ ಮಾಧ್ಯಮದವರು ಎಲ್ಲರೂ ಸಹಕಾರದಿಂದ ಭಾಳ ಸಪೋರ್ಟದಿಂದ ನನಗೆ ಸಪೋರ್ಟ್ ಮಾಡಿದ್ದೀರಾ. ಇದು ಭಾಳ ನನಗೆ ದೊಡ್ಡ ಉಪಕಾರ ಆಯಿತು. ಈಗ ಲಾಸ್ಟ್ ಟೈಮ್ ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಪ್ಯಾರಾ 10 ಪಿನ್ ಬಾಲಿಂಗ್ ಸ್ಪರ್ಧೆಯಲ್ಲಿ ನನ್ನ ಸೆಕೆಂಡ್ ಪ್ಲೇಸ್ ಆದಾಗ ಈಗ ಮಲೇಷ್ಯಾಗೆ ಆಯ್ಕೆ ಆಗಿದ್ದೀವಿ. ಅದು ಎಲ್ಲಿದೆ ಅಂದರೆ ಕ್ರೀಡೆ ಅಂತಂದರೆ ಮಲೇಷ್ಯಾದ ಕೊಲಾಂಪುರ 30/8/2025 ರಿಂದ 6/9/2025ವರೆಗೆ ನಡೆದಿರುವ 2ನೇ ಪ್ಯಾರಾ ಚಾಂಪಿಯನ್ಶಿಪ್ ಮತ್ತು ಇದು ನನ್ನ 4ನೇ ಅಂತಾರಾಷ್ಟ್ರೀಯ ಕ್ರೀಡೆ. ನಂದು ಫಸ್ಟು ಏನಂತ ಥೈಲ್ಯಾಂಡು, ಕಾಂಬೋಡಿಯಾ, ದುಬೈ, ಈಗ ಮಲೇಷ್ಯಾಗಿದೆ. ಭಾಳ ಖುಷಿ. ಯಾಕಂತಂದ್ರೆ ನಮ್ಮಂಥ ವಿಕಲಚೇತನದವರು ಕ್ರೀಡೆಯಲ್ಲಿ ಮುಂದೆ ಬರಬೇಕಾದರೆ ನಮ್ಮ ಪತ್ರಿಕೆ ಮಾಧ್ಯಮದವ್ರದ್ದು ಭಾಳ ದೊಡ್ಡ ಆಶೀರ್ವಾದ ಇದೆ ಅಂತ ನಿಮ್ಮದು ಎಲ್ಲರೂ ಆಶೀರ್ವಾದದಿಂದ ನಾನು ಇನ್ನೂ ಹೆಚ್ಚಿನ ಕ್ರೀಡೆಯಲ್ಲಿ ಆಡಿ ಇನ್ನೂ ಚಿನ್ನದ ಪದಕ ತರ್ತೀನಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಇದೆ. ಮತ್ತು ನಮ್ಮ ಜಿಲ್ಲೆಯ ಕೂಡ ಹೆಸರು ಬರುತ್ತದೆ. ಈಗ ನಾವು ಸತತ ಥೈಲ್ಯಾಂಡಲ್ಲಿ ಮೆಡಲ್ ಆದವಾಗ ಒಂದು ಮೆಡಲ್ ಹೊಡಿಬೇಕಾದ್ರೆ ನಮ್ಮ SC ST ದವರಿಗೆ 5 ಲಕ್ಷ ರೂಪಾಯಿ ಇದೆ. 2023ಗೆ ಮೆಡಲ್ ಆಗಿದ್ರು ಕೂಡ ನಮ್ಮ ಸರ್ಕಾರ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯಿಂದ ನಮಗೆ ಮೆಡಲ್ ವಿಜಯಶಾಲಿ ಆದರೂ ಕೂಡ ನಮಗೆ ಇನ್ನೂ ಹಣ ಬಂದಿಲ್ಲ. ನಮ್ಮಂಥ ಕ್ರೀಡೆಗಳಿಗೆ ವಿಜಯಶಾಲಿ ಆಗಿದ್ದರೂ ಕೂಡ ಅಮೌಂಟ್ ಬಂದಿಲ್ಲ ಅಂತಂದರೆ ನಮ್ಮ ಮುಂದೆ ಕ್ರೀಡೆಗೆ ಹೋಗೋಕ್ಕೆ ಭಾಳ ಕಷ್ಟ ಆಗುತ್ತದೆ. ಅದು ಕೂಡ ಸರ್ಕಾರ ಆದಷ್ಟು ಬೇಗ ಅದು ಒಂದು ಮಾಡಿಕೊಡಬೇಕು, ನಮಗೆ ಅನುಕೂಲ. ಮತ್ತು ಇನ್ನೊಂದು ಕರ್ನಾಟಕ ಸರ್ಕಾರದ ಕ್ರೀಡಾಪಟುಗಳಿಗೋಸ್ಕರ ಕ್ರೀಡೆಯನ್ನು ಉತ್ತೇಜಿಸಲು ಇತ್ತೀಚೆಗೆ ಕ್ರೀಡಾ ಇಲಾಖೆಯಲ್ಲಿ 178 ಹುದ್ದೆಗಳು ಮಾನ್ಯ ಸಿದ್ದರಾಮಯ್ಯ ಸಾಬರು CM ಸಾಬರು ಅಧಿಸೂಚನೆ ಮಾಡ್ತಾರೆ. ಅದು ದಿನಾಂಕ ಯಾವಾಗಂತಂದ್ರೆ 27/3/2023ವರೆಗೆ ಮತ್ತು ಅದರ ಸಂಖ್ಯೆ YADC/178/2021 ಅದು ಕೂಡ ನಮಗೆ ಈಗ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಬರು ಅವರಿಗೆ ನಮ್ಮ ಕಳಕಳಿಯಿಂದ ವಿನಂತಿ. ಯಾಕಂದರೆ ಫೈನಾನ್ಸ್ ಮಿನಿಸ್ಟರ್ ಬಿ ಅವರು ಆಗಿದ್ದಾರೆ ಮತ್ತು ಕ್ರೀಡಾದ ನಾಗೇಶ್ ಸರ್ ಜಾಗದಾಗ ಅವರೇ ಆಗಿದ್ದಾರೆ. ಇದೊಂದು ಪೋಸ್ಟ್ಗೆ ಆದಷ್ಟು ಬೇಗ ಅರ್ಜಿಯನ್ನು ಜಾರಿಗೆ ಮಾಡಿದರೆ ನಮ್ಮಂಥ ಎಲ್ಲ ಕ್ರೀಡಾಪಟುಗಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತದೆ. ಯಾಕಂತಂದ್ರೆ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನ್ಯಾಷನಲ್ಲು ಕ್ರೀಡೆಗೆ ಹೋಗಬೇಕಾದ್ರೆ ನಮಗೆ ಆರ್ಥಿಕ ಸಂಕಟ ಭಾಳ ಆಗ್ತಾ ಇದೆ. ಯಾಕಂದ್ರೆ ನಾವು ವಿಜಯಶಾಲಿ ಆಗಿದ್ದರೂ ಕೂಡ ನಮ್ಮ ಹಣ ಇನ್ನೂ ಬಿಡುಗಡೆ ಮಾಡಿಲ್ಲ ಅಂತಂದರೆ ಇದು ಒಂದು ಭಾಳ ನಮ್ಮ ಮನಸ್ಸಿಗೆ ಇನ್ನೂ ಮುಂದೆ ಕ್ರೀಡೆಗೆ ಹೋಗಬೇಕಾ ಬೇಡ ಅಂತ ನಾವು ಹಿಂಜರಿಬೇಕಾ ಅಂತ ಆ ಥರ ಭಾವನೆ ಬರ್ತಾ ಇದೆ. ಆದರೂ ಕೂಡ ಲಾಸ್ಟ್ ಟೈಮ್ ನಮ್ಮ ಪತ್ರಿಕಾ ಮಾಧ್ಯಮದವರು ಆಶೀರ್ವಾದದಿಂದ ಸತತ ನನಗೆ 4 ಲಕ್ಷ ರೂಪಾಯಿ ಏನು ನೀವು ಆಶೀರ್ವಾದ ಮಾಡಿದ್ದೀರಾ ಸರ್, ನಿಮ್ಮದು ಆಶೀರ್ವಾದದಿಂದ ಇನ್ನೂ ನಂದು ಜೀವನ ಏನಂತಾರೆ ಕ್ರೀಡೆಗೆ ನಡೀತಾ ಇದೆ ಅಂತ ಹೇಳ್ಬೋದು. ಅದಕ್ಕೆ ಇದೊಂದು ಪೋಸ್ಟ್ಗೆ ಕ್ವಾಲಿಫೈ ಮಾಡಿದರೆ ನಮ್ಮಂಥ ಕ್ರೀಡಾಪಟುಗಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತದೆ. ಮತ್ತು ನಾವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯದಲ್ಲಿ ಚಿನ್ನದ ಪದಕ ಗೆದ್ದರೂ ಕೂಡ ಇದರ ಪ್ರತಿಫಲ, ಯಾಕಂದ್ರೆ ಇದ್ರ ಪ್ರತಿಫಲ ನಮಗೆ ಸಿಗಬೇಕಾದ್ರೆ ನಮಗೆ ಸರ್ಕಾರ ಅನುಕೂಲ ಮಾಡಿಕೊಡ್ಬೇಕು ಸರ್.
ಕಲ್ಯಾಣ ಕರ್ನಾಟಕದ ಸಾಂಸ್ಕೃತಿಕ ಅಸ್ಮಿತೆ ಸಾರುತ್ತಿರುವ ಗುಲ್ಬರ್ಗ ದೂರದರ್ಶನ ಕೇಂದ್ರ ಮುಚ್ಚದಂತೆ ಕರ್ನಾಟಕ ನವನಿರ್ಮಾಣ ಸೇನೆಯ ಜಿಲ್ಲಾ ಅಧ್ಯಕ್ಷ ರವಿ ದೇಗಾವ್ ನೇತೃತ್ವದಲ್ಲಿ ಕಲಬುರಗಿಯ ದೂರದರ್ಶನ ಕೇಂದ್ರದ ಮುಂದೆ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಸಂಘದ ಜಿಲ್ಲಾ ಅಧ್ಯಕ್ಷ ರವಿ ದೇಗಾವ್ ಮಾತನಾಡಿ 1977ರಲ್ಲಿ ದಕ್ಷಿಣ ಭಾರತದಲ್ಲಿಯೇ ಮೊಟ್ಟಮೊದಲ ಪ್ರಾರಂಭಗೊಂಡ ಗುಲ್ಬರ್ಗ ದೂರದರ್ಶನ ಕೇಂದ್ರವನ್ನು ಡಿಜಿಟಲೀಕರಣದ ಹೆಸರಿನಲ್ಲಿ ಮುಚ್ಚಲು ಮುಂದಾಗುತ್ತಿರುವ ಕೇಂದ್ರ ಸರ್ಕಾರದ ಕ್ರಮವನ್ನ ಕರ್ನಾಟಕ ನವನಿರ್ಮಾಣ ಸೇನೆ ತೀವ್ರವಾಗಿ ಖಂಡಿಸುತ್ತದೆ. ಕೇಂದ್ರ ಸರ್ಕಾರ 2021ರಲ್ಲಿ ದೇಶದ ಸುಮಾರು 50 ದೂರದರ್ಶನ ಕೇಂದ್ರಗಳನ್ನು ಮುಚ್ಚುವುದಾಗಿ ಘೋಷಿಸಿತು. ಅದರಂತೆ ಗುಲ್ಬರ್ಗ ದೂರದರ್ಶನ ಕೇಂದ್ರದ ಎಲ್ಲ ವರ್ಗದ ಸಿಬ್ಬಂದಿಗಳನ್ನು ಹಂತ ಹಂತವಾಗಿ ಬೇರೆ ಕಡೆಗಳಲ್ಲಿ ಬೇರೆ ಕೇಂದ್ರಗಳಿಗೆ ವರ್ಗಾವಣೆ ಮಾಡಿದೆ. ಪ್ರಸ್ತುತ ಖಾಲಿ ಇರುವ ಹುದ್ದೆಗಳನ್ನ ತುಂಬಿಕೊಳ್ಳದೆ ಹಾಗೆ ಉಳಿಸಿಕೊಂಡು ಕ್ರಮೇಣ ಮುಚ್ಚುವ ಹುನ್ನಾರ ಮಾಡುತ್ತಿದೆ. ಇತ್ತೀಚಿನ ಕೆಲ ತಿಂಗಳಿಂದ ಡಿಡಿಯಿಂದ ಈ ಮೊದಲು ಪ್ರಸಾರವಾಗುತ್ತಿದ್ದ ಜನಪರ, ಸಾಂಸ್ಕೃತಿಕ ಸೇರಿದಂತೆ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನ ನಿಲ್ಲಿಸಲಾಗಿದೆ. ಇದು ಹಂತ ಹಂತವಾಗಿ ಮುಚ್ಚುವ ಹುನ್ನಾರವಲ್ಲದೆ ಮತ್ತೇನು ಅಲ್ಲ. ಕೇಂದ್ರ ಸರ್ಕಾರ ಈ ಕೆಲಸದಿಂದ ತಕ್ಷಣ ಹಿಂದೆ ಸರಿಯಬೇಕು ಎಂದು ನಾವು ಒತ್ತಾಯಿಸುತ್ತೇವೆ ಎಂದರು. ಕಲ್ಯಾಣ ಕರ್ನಾಟಕ ಸಾಂಸ್ಕೃತಿಕ ಭಾಗದ ಏನು ದೂರದರ್ಶನ 1977ರಲ್ಲಿ ಮೊದಲ ಬಾರಿಗೆ ಏನು ಸ್ಥಾಪನೆ ಆಗಿತ್ತು, ಅದು ಕಲಬುರಗಿದ್ದಲ್ಲಿ. ಆದರೆ ಇವತ್ತು ಏನು ಕೇಂದ್ರ ಸರ್ಕಾರ ಇವತ್ತೇನು ಜನರಿಗೆ ದಾರಿ ತಪ್ಪಿಸಿ ದೂರದರ್ಶನ ಏನು ಹಂತ ಹಂತವಾಗಿ ಬಂದ್ ಮಾಡೋಕ್ಕೆ ಹೊರಟಿದೆ. ಅದಕ್ಕಾಗಿ ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ಇವತ್ತು ದೂರದರ್ಶನ ಬಂದ್ ಮಾಡಿದರೆ ಮತ್ತೆ ಇವತ್ತು ಬೇರೆ ಹಂತ ಹಂತವಾಗಿ ಹೋರಾಟ ಮಾಡಬೇಕಾಗ್ತದೆ. ಏನು ನೀವು ಕುಂಟು ನೆಪ ಹೇಳಿ ಮೊದಲೇ ದೂರದರ್ಶನದಲ್ಲಿ ಕೃಷಿ ಸಮಸ್ಯೆ ಇದ್ದ ಕೃಷಿದು ಏನು ಒಳ್ಳೆಯ ಸಂದೇಶಗಳನ್ನು ತೋರಿಸ್ತಾ ಇದ್ರಿ, ಮತ್ತು ಕಲಾವಿದರ ಏನು ಇವತ್ತು ಕಾರ್ಯಕ್ರಮಗಳನ್ನು ತೋರಿಸ್ತಾ ಇದ್ರಿ, ಯಾವುದೂ ಕೂಡ ಇವತ್ತು ಜನರಿಗೆ ತೋರಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಹಿಂದೆ ಕೂಡ ಹೋರಾಟ ಮಾಡಿದ್ದೀವಿ. ಈ ಕೂಡ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಬಂದ್ ಮಾಡಬಾರ್ದು. ಇದು ಒಳ್ಳೆಯ ದೂರದರ್ಶನ. ಹಾಗೆ ಆದ ಕಾರಣಕ್ಕಾಗಿ ಕಲಬುರಗಿದ್ದಲ್ಲಿ ಹಿಂದೆ ಕೂಡ ಕೇಂದ್ರ ಸರ್ಕಾರ ರೈಲ್ವೆ ಡಿವಿಷನ್ ಕೂಡ ಕ್ಯಾನ್ಸಲ್ ಮಾಡಿದ್ರಿ. ಮತ್ತು ಇದನ್ನು ದೂರದರ್ಶನ ಕಿತ್ಕೊಂಡು ಹೋಗ್ಬೇಕಂದ್ರೆ ಈ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಭಾಳಷ್ಟು ಅನ್ಯಾಯ ಮಾಡ್ತದಂತ ಈ ಕೇಂದ್ರ ಸರ್ಕಾರಕ್ಕೆ ನಾನು ಇವತ್ತು ವಿರೋಧ ಮಾಡಿ ಕರ್ನಾಟಕ ನವನಿರ್ಮಾಣ ಸೇನೆ ಮುಂದಿನ ದಿನದಲ್ಲಿ ಕೂಡ ಏನು ಒಂದು ವೇಳೆ ನೀವು ಬಂದ್ ಮಾಡಿದರೆ ಮತ್ತೆ ಹೋರಾಟ ಹಮ್ಮಿಕೊಳ್ಬೇಕಾಗ್ತಂತಂದು ನಮ್ಮ ಲೋಕಸಭಾ ಸದಸ್ಯರು ಇದಕ್ಕೆ ಕೂಡಲೇ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದರೆ ನಾವು ಅವರಿಗೂ ಕೂಡ ಇವತ್ತು ಮನವಿ ಕೊಡ್ತೀವಿ. ನಿಮ್ಮ ಗಮನಕ್ಕೂ ಹಿಂದೆ ಕೂಡ ಲೋಕಸಭಾ ಸದಸ್ಯರಿಗೂ ಕೂಡ ಗಮನಕ್ಕೆ ತಂದಿದ್ದೀವಿ. ಯಾರು ಕೂಡ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿಲ್ಲ. ಈಗಿನ ಲೋಕಸಭಾ ಸದಸ್ಯರ ಮೇಲೆ ನಮ್ಗೆ ವಿಶ್ವಾಸ ಇದೆ ಅಂತ ನಾನು ಹೇಳೋಕ್ಕೆ ಇಚ್ಛಪಡ್ತೀನಿ. ಮುಂದಿನ ದಿನದಲ್ಲಿ ಕೂಡ ಧ್ವನಿ ಎತ್ತಿ ಈ ದೂರದರ್ಶನ ನಮ್ಮ ಕಲಬುರಗಿದ್ದಲ್ಲೇ ಉಳಿಬೇಕು. ಇಲ್ಲಿನ ಜನರಿಗೆ ಮತ್ತೆ ಸಂದೇಶ ಯಾವ ರೀತಿಯಿಂದ ಸಂದೇಶ ಕೊಡ್ತಾ ಇದ್ದೀರಿ ಅದೇ ರೀತಿಯಿಂದ ರೈತರಿಗೆ ಇವತ್ತು ನಮ್ಮ ಜನರಿಗೆ ಒಳ್ಳೆಯ ಸಂದೇಶ ಇರಲಿ ಅಂತ ನಾನು ಇವತ್ತು ಭಾವಿಸ್ತೀನಿ. ಈಗ ಬಂದ್ ಮಾಡೋದಾದರೆ ಇವ್ರು ಯಾರೂ ಕೂಡ ಇಲ್ಲಿ ಅಧಿಕಾರಿಗಳು ಇಲ್ಲ ಸರ್. ಈಗ ಇನ್ನೂ ಕೂಡ ಹೋದ ಸಾರಿ ನಾವು 2020ರಲ್ಲಿ ಹೋರಾಟ ಮಾಡಿದ್ದೀವಿ. ಅವ್ರು ಯಾವ ರೀತಿಲಿಂದ ಕೆಲವೊಂದು ಸಿಬ್ಬಂದಿಗಳು ಬೇರೆ ಕಡೆ ಟ್ರಾನ್ಸ್ಫರ್ ಮಾಡೋದು, ಮತ್ತು ಏನು ಇವತ್ತು ದೂರದರ್ಶನದಲ್ಲಿ ಏನು ಕಾರ್ಯಕ್ರಮಗಳು ಬರ್ತಾ ಇದ್ದೀವಿ ಅದನ್ನು ಕೂಡ ಬರ್ತಾ ಇಲ್ಲ. ಇವ್ರೇನು ಬಂದ್ ಮಾಡ್ತೀನಿ ಅಂತ ಆದೇಶ ಪತ್ರ ಯಾವುದೂ ಹೊರಡಿಸಿಲ್ಲ. ಆದ್ರೆ ಏನದ ಇಲ್ಲಿ ನಡ್ತಕ್ಕಂಥ ಇಲ್ಲಿನ ವ್ಯವಸ್ಥೆ ನೋಡಿದ್ರೆ ಯಾವುದೇ ಕಾರಣಕ್ಕೂ ಎಲ್ಲೋ ಮುಚ್ಚ ಹಾಕೋಂಥ ಕೆಲಸ ಮಾಡೋ ಥರ ತಂದು ನಮಗೆ ಇವತ್ತು ಕರ್ನಾಟಕ ನವನಿರ್ಮಾಣ ಸೇನೆ ಕಾರ್ಯಕರ್ತರ ಗಮನಕ್ಕೆ ಬಂದಿದ್ದೀವಿ. ಅದಕ್ಕಾಗಿ ಇವತ್ತು ಹೋರಾಟ. ಪೂರ್ಣಾವಧಿಯ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಉನ್ನತ ವ್ಯಾಸಂಗ ಮಾಡಬೇಕಾದ್ರೆ ಇಲಾಖೆ ಅನುಮತಿ ಪಡೆಯಬೇಕಾಗುತ್ತದೆ. ಈ ನಿಯಮ ಕಾಯಂ ಉಪನ್ಯಾಸಕರಿಗೆ ಇರುತ್ತದೆ. ಈ ಎರಡು ನಿಯಮಕ್ಕೆ ಒಳಪಡದ ಅತಿಥಿ ಉಪನ್ಯಾಸಕರು ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗಲೇ ದೂರದ ದೆಹಲಿ, ರಾಜಸ್ಥಾನ, ಮೇಘಾಲಯ, ಬಿಹಾರ್, ಛತ್ತೀಸ್ಗಢ, ಮೀರತ್ ಈ ಮುಂತಾದ ವಿಶ್ವವಿದ್ಯಾಲಯಗಳಿಂದ ಏಕಾಏಕಿ PhD ಪಡೆಯಲು ಹೇಗೆ ಸಾಧ್ಯ ಎಂದು ಕಲ್ಯಾಣ ಕರ್ನಾಟಕ ಅತಿಥಿ ಉಪನ್ಯಾಸಕರ ಒಕ್ಕೂಟ ಪ್ರಶ್ನಿಸಿದೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 2018ರ UGC ನಿಯಮದ ಪ್ರಕಾರ ಪೂರ್ಣಕಾಲಿಕವಾಗಿ PhD ಪದವಿಗಳು ಮಾತ್ರ ಉಪನ್ಯಾಸಕರ ಹುದ್ದೆಗೆ ಅರ್ಹತೆ ಪಡೆದುಕೊಳ್ಳುತ್ತದೆ. ಅದರಂತೆ ರಾಜ್ಯ ಮಾನ್ಯ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಮಾರ್ಗದರ್ಶನವನ್ನ ಉಲ್ಲೇಖದ ಮೂಲಕ ಮಾಡಿರುತ್ತದೆ. ಈ ಮೇಲಿನ ಯಾವುದೇ ನಿಯಮಗಳನ್ನು ಅನುಸರಿಸದೆ ನಮ್ಮ ಜೊತೆಯಲ್ಲೇ ಕಾರ್ಯನಿರ್ವಹಿಸುತ್ತಿರುವಾಗಲೇ ಮಧ್ಯವರ್ತಿಗೆ 3 ರಿಂದ 4 ಲಕ್ಷ ರೂಪಾಯಿ ಕೊಟ್ಟು ಹೊರ ರಾಜ್ಯಗಳ ವಿಶ್ವವಿದ್ಯಾಲಯಗಳಾದ ಚೌಧರಿ ಚರಣ್ ಸಿಂಗ್ ವಿಶ್ವವಿದ್ಯಾಲಯ, ಮೀರತ್ ಉತ್ತರ ಪ್ರದೇಶ ಸನ್ರೈಸ್ ವಿಶ್ವವಿದ್ಯಾಲಯ, ರಾಜಸ್ಥಾನ ಓಂ ಸಾಯಿ ವಿಶ್ವವಿದ್ಯಾಲಯ, OPJC ವಿಶ್ವವಿದ್ಯಾಲಯ, ರಾಜಸ್ಥಾನ ಸಂಗಾಣಿಯ ವಿಶ್ವವಿದ್ಯಾಲಯ, ಮೇಘಾಲಯ ಇಂತಹ ಇನ್ನೂ ಅನೇಕ ವಿಶ್ವವಿದ್ಯಾಲಯಗಳಿಂದ ನಕಲಿ PhD ಪದವಿ ಪ್ರಮಾಣ ಪತ್ರವನ್ನ ಪಡೆದಿರುವುದು ಎಲ್ಲರ ಗಮನಕ್ಕೆ ಇದೆ ಎಂದು ಆರೋಪಿಸಿದರು. ಯಾಕಂತಂದರೆ ಈ ಅತಿಥಿ ಉಪನ್ಯಾಸಕರ ಸಮಸ್ಯೆ ಅಂತ ಹೇಳಿ ನಮ್ಮ
ಚಿಂತಕರಿಗೆ ಕೂಡ ಅನಿಸಿಲ್ಲ. ಆ ಕಾರಣಕ್ಕಾಗಿಯೇ 2.5 ದಶಕಗಳಿಂದ ನಿರಂತರವಾಗಿ ಇದನ್ನು ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ. ನಾವು ಪ್ರಾರಂಭದಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದಾಗ ಬದುಕಿನ ಹೋರಾಟ, ಉದ್ಯೋಗದ ಹೋರಾಟ ಅಂಥೇಳಿ ನಾನು ಅಂದ್ಕೊಂಡಿದ್ದೆ. ಸುಮಾರು 15-20 ವರ್ಷದ ನನ್ನ ಅನುಭವದೊಳಗೆ ಇವತ್ತೇನು ಅನ್ನಿಸ್ತಾ ಇದೆ ಅಂತಂದರೆ, ಇದು ಉನ್ನತ ಶಿಕ್ಷಣವನ್ನು ಉಳಿಸುವ ಒಂದು ಹೋರಾಟವಾಗಿ ನಾವು ನೀವುಗಳೆಲ್ಲ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆಯನ್ನು ನಮ್ಮ ಮುಂದೆ ಇದೆ ಅಂತಕ್ಕಂಥ ನನ್ನ ಅನಿಸಿಕೆ ಇದೆ. ಹಾಗಾಗಿ ಬಂಧುಗಳೇ, ನಾವು ನಾ ಈಗ ಮೊದಲೇ ಹೇಳ್ದಂಗೆ ತಾವುಗಳು ಸಂಬಂಧಪಟ್ಟಿರ್ತಕ್ಕಂಥವರನ್ನು ಜುನೂನಾಗಿ ಪ್ರಶ್ನೆ ಮಾಡಬೇಕು. ಆ ಮುಖೇನವಾಗಿ ನಾವು ಇದಕ್ಕೆ ಉತ್ತರವನ್ನು ಕಂಡುಕೊಳ್ಬೇಕಾಗ್ಯದ. ಯಾಕಂತಂದರೆ 2.5 ದಶಕದಿಂದ ಒಂದು ಯುದ್ಧ ನಿಯಮಗಳು, ಒಂದು ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಒಂದು ತಾತ್ಕಾಲಿಕ ವ್ಯವಸ್ಥೆನೂ ಕೂಡ ಸರಿಯಾದ ರೀತಿ ಒಳಗೆ ನಿಭಾಯಿಸುವುದಕ್ಕೆ ಒಂದು ಉನ್ನತ ಶಿಕ್ಷಣ ಇಲಾಖೆ ಆಗ್ತಾ ಇಲ್ಲ. ಇವಾಗ ಒಂದು ತಾತ್ಕಾಲಿಕ ವ್ಯವಸ್ಥೆನೂ ಕೂಡ 2022ರಿಂದ ಕೋರ್ಟ್ ಮೆಟ್ಲನ್ನು ಹತ್ತವೆ. ತಾತ್ಕಾಲಿಕ ವ್ಯವಸ್ಥೆ ಇದಕ್ಕೆ ಒಬ್ಬ ಕ್ಯಾಬಿನೆಟ್ ದರ್ಜೆಯ ಮಿನಿಸ್ಟ್ರನ್ನ ಇದ್ದಾರೆ, ಒಬ್ಬ ಪ್ರಿನ್ಸಿಪಲ್ ಆಫ್ ಸೆಕ್ರೆಟರಿ ಇದ್ದಾರೆ, IAS ಓದ್ಕೊಂಡಿದ್ದಾರೆ ಅವರು, ಒಬ್ಬ ಆಯುಕ್ತರಿದ್ದಾರೆ, ಅವರು IAS ಓದ್ಕೊಂಡಿದ್ದಾರೆ. ಒಂದು ತಾತ್ಕಾಲಿಕ ವ್ಯವಸ್ಥೆಗೆ ಒಂದು ಸಿಸ್ಟಮ್ಯಾಟಿಕ್ ಆಗಿ ಒಂದು ನಿಯಮಗಳನ್ನು ರೂಪಿಸಿಕೊಂಡು ಒಂದು ಸಾರಿ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಉಪನ್ಯಾಸಕರನ್ನು ವ್ಯವಸ್ಥಿತವಾಗಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥ ಸಾಮರ್ಥ್ಯನೂ ಇವರಿಗಿಲ್ಲ. ಇದನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರು ನಾವು ನೀವುಗಳೇ ಮಾಡಬೇಕಾಗ್ತದೆ. ಇದರಲ್ಲಿ ಯಾಕೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತೀನಿ. ಇದು ಅತಿಥಿ ಉಪನ್ಯಾಸಕರಿಗೆ ಒಂದು ಕಡೆ ಸಣ್ಣ ಪ್ರಮಾಣದಲ್ಲಿ ತೊಂದರೆ ಆದರೆ ದೊಡ್ಡ ಪ್ರಮಾಣದೊಳಗೆ ವಿದ್ಯಾರ್ಥಿಗಳ ಮೇಲೆ ಆಗ್ತಾಯಿದೆ. ಯಾಕಂತಂದರೆ ಈಗ ಆಗಸ್ಟ್ 1ನೇ ತಾರೀಕಿನಿಂದ ತರಗತಿಗಳು ಪ್ರಾರಂಭ ಆಗ್ಯಾವ. ಮತ್ತು ಇನ್ನೂ ಕೆಲವೊಂದು ವಿಶ್ವವಿದ್ಯಾಲಯಗಳು ಜುಲೈ 15ರಿಂದನೇ ತರಗತಿಗಳು ಪ್ರಾರಂಭ ಆಗ್ಯಾವ. ಈಗ ನಾವೆಲ್ಲರೂ ಟರ್ಮಿನೇಟ್ನಾಗಿದ್ದೇವೆ. ಪ್ರತಿ ಅಕಾಡೆಮಿಕ್ 20 ವರ್ಷದಿಂದ ಇದೇ ರೀತಿಯೊಳಗೆ ಆಗ್ತಾಯಿದೆ. ಸೆಮೆಸ್ಟರ್ ಇರೋದು 3 ತಿಂಗಳು. 1 ತಿಂಗಳು ಆಯ್ಕೆ ಪ್ರಕ್ರಿಯೆಯೊಳಗೆ ಕಳೆದ ಮೇಲೆ ಅಲ್ಲಿ ಇಂಟರ್ನಲ್, ಹಾಲಿಡೇ, ಸಂಡೇ ಇವೆಲ್ಲವನ್ನು ಕಳೆದಾಗ 1 ತಿಂಗಳೊಳಗೆ ಪಾಠ ಪ್ರವಚನ ಮಕ್ಕಳಿಗೆ ಆಗ್ತಾ ಇಲ್ಲ ಅಂಥೇಳಿ ನಾನು ಪದೇ ಹೇಳ್ತಾ ಬಂದಿದ್ದೀನಿ. ಆದರೆ ನಮ್ಮಲ್ಲಿರ್ತಕ್ಕಂಥ ಬೌದ್ಧಿಕವಾಗಿರ್ತಕ್ಕಂಥ ಚಿಂತಕರು ಇದ್ರ ಬಗ್ಗೆ ಯಾರೂ ಪ್ರಶ್ನೆನೇ ಮಾಡೋಂಗಿಲ್ಲ ಸರ್ಕಾರ ಇಲಾಖೆಗೆ. ಅದ್ರ ಜೊತೆಯಲ್ಲಿ ಇನ್ನೂ ಎಂಥ ಅವ್ಯವಹಾರಕ್ಕೆ ಇಲಾಖೆ ಏನಂತ ಅನುವು ಮಾಡಿಕೊಡ್ತಾ ಇದೆ ಅಂತಂದರೆ, ಈಗಾಗಲೇ ಹೇಳ್ದಾಗೇ ಇವ್ರು ಮಾಡಿರ್ತಕ್ಕಂಥ ಎಡವಟ್ಟುಗಳಿಂದ ಅತಿಥಿ ಉಪನ್ಯಾಸಕರೇನಂತಂದರೆ ಕೋರ್ಟಿಗೆ ಮೊರೆ ಹೋಗ್ತಾ ಇದ್ದಾರೆ. ಅಲ್ಲೇನು ಸುಮ್ಮನೆ ಆಗ್ತಿದೆನಾ? ಎಲ್ಲ ಅತಿಥಿ ಉಪನ್ಯಾಸಕರನ್ನು 20ರಿಂದ 25 ಸಾವಿರ ರೂಪಾಯಿ ಆ ವಕೀಲ ಕೀಳ್ತಾ ಇದ್ದಾರೆ. ಸುಮಾರು 1,000 ಕೋಟಿ 106 ಕೋಟಿ ಒಬ್ಬೊಬ್ಬ ವಕೀಲ ತಗೊಳ್ತಾ ಇದ್ದಾರೆ. ಇದು ಇಲಾಖೆ ಮತ್ತು ಏನು ವಕೀಲರು ಮಧ್ಯವರ್ತಿಯೊಳಗೆ ಅಂಡರ್ಸ್ಟ್ಯಾಂಡಿಂಗ್ದಾಗಿ 2022ರಿಂದ ಇವತ್ತು 25 ಅದ. ಇವತ್ತಿನ ಕೋರ್ಟ್ನೊಳಗೆ ವ್ಯಾಜ್ಯಗಳಿವೆ. ಅದನ್ನು ಬಗೆಹರಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇದು ಉನ್ನತ ಶಿಕ್ಷಣದ ಪರಿಸ್ಥಿತಿ. ಮತ್ತು 70% ಭಾಳ ಸಲ ನಿಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡಿದ್ದೀನಿ. ಪ್ರೈಮರಿ ಹಿಡ್ಕೊಂಡು ವಿಶ್ವವಿದ್ಯಾಲಯದವರೆಗೆ ನಮ್ಮ ಶಿವರಂಜನ್ ಸತ್ಯಪೇಟೆ ಅವರಂತೂ ವಿಶ್ವವಿದ್ಯಾಲಯ ಭಾಳ ಸಲ ಭೇಟಿ ಕೊಡ್ತಾರೆ. ಅವೆಲ್ಲ ವಿಶ್ವವಿದ್ಯಾಲಯಗಳನ್ನು ಹಾಳು ಬಿದ್ದವು, ಡಿಪಾರ್ಟ್ಮೆಂಟ್ಗಳು ಹಾಳು ಬಿದ್ದವು. ಖಾಯಂ ಉಪನ್ಯಾಸಕರಿಲ್ಲ. ಪ್ರೈಮರಿ ಹಿಡ್ಕೊಂಡು ಉನ್ನತ ಶಿಕ್ಷಣದವರೆಗೆ ಅತಿಥಿ ಉಪನ್ಯಾಸಕರನ್ನು ಈ ಶಿಕ್ಷಣ ವ್ಯವಸ್ಥೆ ಅವಲಂಬಿಸಿರುವಾಗ ಈ ಅತಿಥಿ ಉಪನ್ಯಾಸಕರನ್ನು ಕೂಡ ಒಂದು ವ್ಯವಸ್ಥಿತವಾಗಿ ನಡೆಸ್ಕೊಳ್ತಕ್ಕಂಥ ಸಾಮರ್ಥ್ಯ ಇಲ್ಲದ ಅಧಿಕಾರಿಗಳು, ಒಬ್ಬ ಮಂತ್ರಿ ಬೇಕಾ ನಮಗೆ? ಡಿಮ್ಯಾಂಡ್ ಈ ಅವ್ಯವಸ್ಥೆ ಬಗ್ಗೆನೇ ನಾನು ಮಾತಾಡಬೇಕಾಗಿದೆ. ಡಿಮ್ಯಾಂಡ್ ಇರಲಿ, ಡಿಮ್ಯಾಂಡ್ ಹೇಳ್ತೀನಿ ಸರ್, ಡಿಮ್ಯಾಂಡ್ ಹೇಳ್ತೀನಿ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು
ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್,
ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ. ಫೋನ್ ನಂಬರ್ 9702205555. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ಎಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.